ನಾನ್ ಮ್ಯಾರೇಜ್ ಅಲ್ಲಿ 6 years ಆಗಿದ್ರು ಸಹ ನನ್ ಮಕ್ಳು ಇರ್ಲಿಲ್ಲ. ಬಟ್ ನಾನ್ ಬೇರೆ ಕಡೆ ಎಲ್ಲ ತೋರಿಸಿದ್ದೆ. ಬಟ್ ನನ್ ಟ್ರೀಟ್ಮೆಂಟ್ ಎಲ್ಲೂ ಸೆಟ್ ಆಗಿರ್ಲಿಲ್ಲ. ಬಟ್ ಇಲ್ಲಿ ಬಂದು ನಾನು ಒಂದ್ಸಲಿ ನನ್ನ ಮೇಡಮ್ ನ ಕನ್ಸಲ್ಟ್ ಮಾಡಿದಾಗ ಅವರು ನನ್ಗೆ ಸ್ಕ್ಯಾನಿಂಗ್ ಮತ್ತೆ ನನ್ನ ಹಳೆ ಹಾಸ್ಪಿಟಲ್ ರಿಪೋರ್ಟ್ಸ್ ಎಲ್ಲ ನೋಡ್ಬಿಟ್ಟು ನಾನು ನ್ಯಾಚುರಲ್ ಆಗಿ ಟ್ರೈ ಮಾಡ್ತೀನಿ ಅಂತ ಒಂದ್ ಮಾತು ಕೊಟ್ಟಿದ್ರು. ಅದೇ ರೀತಿ ನಾನು ಟ್ರೀಟ್ಮೆಂಟ್ ಮೇಡಮ್ ಹೇಳಿದ ತರನೇ ನಾನು ಟ್ರೀಟ್ಮೆಂಟ್ ತಗೊಂಡೆ. ಬಟ್ ಟ್ರೀಟ್ಮೆಂಟ್ ತಗೊಂಡಿದ್ದು ನಂಗೆ 1 month ಅಲ್ಲೇ ಸಕ್ಸಸ್ ಆಯ್ತು. ಸಕ್ಸಸ್ ಆಗಿ ನನ್ನ ಜರ್ನಿ ಚೆನ್ನಾಗೇ ಇತ್ತು. ಬಟ್ 3 months ಅಲ್ಲಿ ಬಂದು ನನಗೆ ಸಬ್ಕೊರಿಯನಿಕ್ ಹೆಮರೇಜ್ ಆಯ್ತು. ಅವಾಗೂ ಕೂಡ ನನ್ ಬ್ಲೀಡಿಂಗ್ ಆಗ್ತಿತ್ತು. ಬಟ್ ಅವಾಗ ಪರವಾಗಿಲ್ಲ, ಮೇಡಮ್ ಅದನ್ನು ಕೂಡ ಆ ಪ್ರಾಬ್ಲಮ್ ಕೂಡ ಸಾಲ್ವ್ ಮಾಡಿದ್ರು. ಅದಾದ್ಮೇಲೆ 5th month ನನಗೆ 20 weeks ಇದ್ದಾಗ ಸರ್ವಿಕ್ಸ್ ಫುಲ್ ಓಪನ್ ಆಗ್ಬಿಡ್ತು. ಅದಾದ್ಮೇಲೆ ಅದು ವಾಟರ್ ಸ್ಯಾಕ್ ಬಂದು ಸರ್ವಿಕ್ಸ್ ಮತ್ತೆ ಮಗು ಕಾಲ ಎಲ್ಲ ಸೆಂಟ್ರಲ್ ಇದರಿಂದ ಸರ್ವಿಕಲ್ ಇದ್ದಾಗ ನನಗೆ ಸರ್ವಿಕ್ಸ್ ಓಪನ್ ಆಯ್ತು. ಬಟ್ ಮ್ಯಾಮ್ ಹೇಳಿದ್ದು ಸರ್ವಿಕ್ಸ್ ಓಪನ್ ಇದೆ, ನೀವು ಬೆಡ್ ರೆಸ್ಟ್ ನಲ್ಲೇ ಇರ್ಬೇಕು, ನಾವು ಸ್ಟಿಚ್ ಮಾಡಿ ನಿಮ್ನ ಮನೆ ಕಳ್ಸ್ಕೊಡ್ತೀವಿ, ನಾರ್ಮಲ್ ಆಗಿ ಇರ್ಬೋದು ಅಂದಿದ್ರು. ನಾವು ಅದೇ ರೀತಿ ಅವ್ರು ಹೇಳ್ದಂಗೆ ಅವ್ರು ಹೇಳಿದ ತರನೇ ಬೆಡ್ ರೆಸ್ಟ್ ಅಂತಂದ್ರೆ ಆಂಟಿ ಗ್ರಾವಿಟಿ, ಕಾಲು ಮೇಲೆ ತಲೆ ಕೆಳಗೆ ಅವ್ರ ಆತರ ಆ ಒಂದು ಆಂಗಲ್ ಅಲ್ಲಿ ಮಲಗಿಸಿದ್ರು. ನಾನು ಅದೇ ರೀತಿ 1 week ಮಲಗಿದೆ. ಬಟ್ ನಮ್ ಟೈಮ್ ಚೆನ್ನಾಗಿರ್ಲಿಲ್ಲ. ಅದೇನಾಯ್ತು ಅಂದ್ರೆ ಮಗು ಮೇಲೆ ಬರ್ಲೇ ಇಲ್ಲ. ಅದು ಸರ್ವಿಕ್ಸ್ ಹತ್ರನೇ ವಾಟರ್ ಸ್ಯಾಕ್ ಮತ್ತೆ ಮಗು ಕಾಲ ಇದ್ರಿಂದ ಸ್ಟಿಚಸ್ ಹಾಕ್ಲಿಕ್ಕೆ ಆಗ್ಲಿಲ್ಲ. ಸ್ಟಿಚಸ್ ಹಾಕ್ಲಿಕ್ಕೆ ಹೋದ್ರೆ ಮಗು ವಾಟರ್ ಬ್ರೇಕ್ ಆಗುತ್ತೆ, ಮಗು ಸೇವ್ ಆಗಲ್ಲ ಅನ್ನೋ ಒಂದು ರಿಸ್ಕ್ ಇದ್ರಿಂದ ಫುಲ್ ಬೆಡ್ ರಿಡನ್ ಅಲ್ಲೇ ಇರ್ಬೇಕು. ಎಷ್ಟು ವೀಕ್ಸ್ ಆಗುತ್ತೆ ಅಷ್ಟು ವೀಕ್ಸ್ ಪುಷ್ ಮಾಡಿ ಮಗುನ ಸೇವ್ ಮಾಡ್ಬೋದು ಅಂತ ಡಾಕ್ಟರ್ ಹೇಳಿದ್ರು. ಅದರಿಂದ ನಾವು ಕೂಡ ಡಿಸೈಡ್ ಮಾಡಿದ್ವಿ ಮಗು ಉಳಿಸ್ಕೋಬೇಕು ಅಂತ. ನಾವು ಕೂಡ ಎಷ್ಟು ದಿವಸ ಆಗುತ್ತೆ, 24 weeks ಆದ್ರೂ ನಾನು ಮಲಗಬಹುದು, ಇಲ್ಲ 26-28 weeks ಆದ್ರೂ ಮಗು ಸೇವ್ ಆಗುತ್ತೆ ಅನ್ನೋ ನಂಬಿಕೆನಲ್ಲೇ ಮಲಗಿದ್ವಿ. ಅದು ಮುಂದೆ ಹೋಗ್ತಾ 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 ಮ್ಯಾಮ್ ಹೆಲ್ಪ್ ಮ್ಯಾಮ್ ಹೆನಾಕ್ಸ್ಪಿರಿನ್ ಇಂಜೆಕ್ಷನ್ಸ್ ಆಗಿರ್ಬೋದು, ಸಸ್ಟೈನ್ ಇಂಜೆಕ್ಷನ್ಸ್ ಮಗು ಬೇಕಾಗಿದ್ದು ಮ್ಯಾಮ್ ಅವರು ನಮ್ಗೆ ತುಂಬಾ ಸಪೋರ್ಟ್ ಮಾಡಿದ್ರು. ನನ್ಗಂತೂ ಹೋಪ್ಸೇ ಇರ್ಲಿಲ್ಲ. ಆ ಒಂದು ಆಂಟಿ ಗ್ರಾವಿಟಿ ಪೊಸಿಷನ್ ಅಲ್ಲಿ ತುಂಬಾ ಮಲ್ಕೊಂಡಾಗಂತೂ ತುಂಬಾ ಹಿಂಸೆ, ತುಂಬಾ ನೋವು. ನನ್ಗೆ ಮೋಷನ್ಸ್ ಪ್ರಾಬ್ಲಮ್ ಬಂತು, ಕಾನ್ಸ್ಟಿಪೇಷನ್ ಆಯ್ತು. ಅದನ್ನೆಲ್ಲ ಸಾಲ್ವ್ ಮಾಡಿ ನಾ ಫುಲ್ ಬೆಡ್ ರಿಡನ್ ಒಂದು ಸಿಚುಯೇಷನ್ ತುಂಬಾ ಕಷ್ಟ ಆಗಿದ್ದು. ಫುಲ್ ಮಲಗೇ ಇರ್ಬೇಕು, 1 second ಕೂಡ ನಾನು ಎದ್ದು ಕೂರೋ ತರ ಇರ್ಲಿಲ್ಲ, ಎದ್ದೇಳೋ ತರ ಇರ್ಲಿಲ್ಲ. ಈ ಒಂದು ಸಿಚುಯೇಷನ್ ಅಂತ ಆಗ್ತಾನೆ ಇರ್ಲಿಲ್ಲ ಫೇಸ್ ಮಾಡೋಕೆ. ಟೈಮಲ್ಲೆಲ್ಲ ರೇಖಾ ಮೇಡಮ್ ಬಂದು, ಇಲ್ಲ ಸ್ವಲ್ಪ ಧೈರ್ಯ ತಗೋ, ಮಗು ಚೆನ್ನಾಗಿದೆ, ಮಗು ಉಳಿಸ್ಕೊಳ್ಳೋಣ, ಒಂದು ಜೀವ ಕಳ್ಕೊಳೋದು ಬೇಡ, ಕಳೆಯೋದು 1 second, ಉಳಿಸ್ಕೊಳ್ಳೋದು ತುಂಬಾ ಕಷ್ಟ, ಅದಕ್ಕೋಸ್ಕರ ಕಷ್ಟ ಬೀಳಲೇಬೇಕಮ್ಮ ಅಂತ ಅವ್ರು ತುಂಬಾ ಎಮೋಷನಲ್ ಆಗಿರ್ಬೋದು, ಪ್ರತಿಯೊಂದು ವಿಷಯದಲ್ಲೂ ನಮ್ಗೆ ಸಪೋರ್ಟ್ ಮಾಡಿ ನಮ್ಗೆ ತುಂಬಾ ಸಪೋರ್ಟ್ ಮಾಡಿದ್ರೆ. ಒಂದು ರೂಮ್ ಸಹ ಬಿಟ್ಕೊಟ್ರು ಅವರು. ತುಂಬಾ ಕೇರ್ಫುಲ್ ಆಗಿ ನನ್ನನ್ನ ಬೇರೆ ಯಾವುದೇ ರೀತಿ ಇನ್ಫೆಕ್ಷನ್ ಆಗದೆ ಇರೋ ತರ ಬೆಡ್ ರಿಡನ್ ಇದ್ದಿದ್ದರಿಂದ ತುಂಬಾ ಕೇರ್ಫುಲ್ ಆಗಿ ನೋಡ್ಕೊಂಡ್ರು. ಅಷ್ಟೇ ಅಲ್ದಿರ ನನ್ಗೆ ಇದು ಎನಾಕ್ಸ್ಪಿರಿನ್ ಇಂಜೆಕ್ಷನ್ಸ್ ಆಗಿರ್ಬೋದು, ಸಸ್ಟೈನ್ ಇಂಜೆಕ್ಷನ್ಸ್ ಎಲ್ಲ ಕೊಟ್ಟು ನನ್ನ ಮಗುನ ಚೆನ್ನಾಗಿ ಉಳಿಸ್ಕೊಟ್ರು. ಬಟ್ ಅವ್ರು ಇದ್ದಿದ್ದು 36 ವರ್ಗೂನು ನಾವು ಪುಷ್ ಮಾಡಿ ಮಗುನ ಸೇವ್ ಮಾಡ್ಬೇಕು ಅಂತ. ಬಟ್ ಆಗಿಲ್ಲ, ಅದು ನೀರು ವಾಟರ್ ಡಿಕ್ರೀಸ್ ಆಗಿದ್ರಿಂದ 34 weeks ಮಾಡ್ಲಿಕ್ಕಾಯ್ತು. ಅಂದ್ರೆ 34 weeks ಇದ್ರೂ ಸಹ ಮಗು ಗ್ರೋತ್ ಬಂದು 32 ಇತ್ತು. ಯಾಕೆಂದ್ರೆ ನಾನು ಇದ್ದಿದ್ದ ಪೊಸಿಷನ್ ಇಂದ ಅದಷ್ಟೇ ಆಗಿದ್ದು. ಆದ್ರೂ ಕೂಡ ಮ್ಯಾಮ್ ತುಂಬಾ ಕಷ್ಟಪಟ್ಟು ಇಂಜೆಕ್ಷನ್ಸ್, ಬೆಟ್ನೋಸೋಲ್ ಅದು ಇದು ಕೊಟ್ಟು ಬೇಬಿ ಮೆಚೂರ್ ಆಗೋ ತರ ಟ್ರೈ ಮಾಡಿ 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 ನಮ್ಗೀಗ ನಮ್ಮ ಮಗುನ ನಮ್ ಕೈ ಕೊಟ್ಟಿದ್ದಾರೆ. NICU ನಲ್ಲಿ ಅಲ್ಲಿ ಇಲ್ಲಿ ಎಲ್ಲೂ ನಾನು ಕೇಳಿದೊಂದೇ, ಮ್ಯಾಮ್ ನಾನು ಎಷ್ಟಾದ್ರೂ ಕಷ್ಟ ಬೀಳ್ತೀನಿ, ನನ್ನ ಮಗುನ NICU ನಲ್ಲಿ ಇಡಬಾರ್ದು, ನನ್ನ ಕೈಗೆ ಕೊಡ್ಬೇಕು ಅಂತ ನಾನು ಕೇಳಿದ್ದಕ್ಕ ಆ ಮಾತನ್ನ ಉಳಿಸ್ಕೊಂಡು ನಮ್ಮ ಮಗುನ ನಮ್ ಕೈ ಕೊಟ್ಟಿದ್ದಾರೆ. ಬಟ್ ವೇಟ್ ಕಡಿಮೆ ಇದೆ. ನಮ್ಮ ಮಗು ಹುಟ್ಟಿದಾಗ 2.90 grams ಇತ್ತು. ಬಟ್ ಇವಾಗ 1.900 ಸಮಥಿಂಗ್ ಇದೆ. ಅದು ವೇಟ್ ಹುಟ್ಟಿದ್ಮೇಲೆ ಒಂದು 200 ಗ್ರಾಮ್ ತನಕ ವೇಟ್ ಲಾಸ್ ಆಗುತ್ತಂತೆ. ಪರವಾಗಿಲ್ಲ, ಅವ್ರು ತುಂಬಾ ಹುಷಾರಾಗಿ ನೋಡ್ಕೊಳಕ್ ಹೇಳಿದ್ದಾರೆ. ನಮ್ಗೆ ಇರೋದು ಇನ್ಮೇಲೆ ಜವಾಬ್ದಾರಿ. ಮ್ಯಾಮ್ ಅವ್ರು ಕೊಟ್ಟಿದ್ ಮಾತನ್ನ ಉಳಿಸ್ಕೊಂಡು ಅವ್ರು ನಮ್ಗೆ ಕಳಿಸ್ಕೊಡ್ತಾ ಇದ್ದಾರೆ. ಇವಾಗ ನಾವು ಮಗುನ್ ಹಿಂಗ್ ನೋಡ್ಕೊಂತೀವಿ ಅನ್ನೋದ್ರ ಮೇಲೆ ನಮ್ ಇದಿದೆ. ಬಟ್ ಮ್ಯಾಮ್ ಸಪೋರ್ಟ್ ತುಂಬಾ ಚೆನ್ನಾಗಿದೆ. ಟ್ರೀಟ್ಮೆಂಟ್ ಅಂತ ಅವ್ರ ಕೈಗುಣ ಅಂತೂ ನಾವು ಮಾತಾಡ್ಲಿಕ್ಕೆ ಆಗಲ್ಲ. ನಾನ್ ತುಂಬಾ ಸುತ್ಬಿಟ್ಟಿದ್ದೀನಿ ಹಾಸ್ಪಿಟ್ಲ್, ಅಲ್ಲೆಲ್ಲ ಸುತ್ತಿ ನನಗೆ ಇಲ್ಲಿ ಬಂದು ಮಗು ಆಗಿದ್ದು. ನಮ್ಮ ಹಸ್ಬೆಂಡ್ಗೆ ಈ ಡಾಕ್ಟರ್ ಮೇಲೆ ತುಂಬಾ ನಂಬಿಕೆ. ನಮ್ ರಿಲೇಷನ್ ಎಲ್ಲ ಬಂದು ಈಗ ಮಲ್ಕೊಬೇಕಾ, ಬೇರೆ ಹಾಸ್ಪಿಟ್ಲ್ ಶಿಫ್ಟ್ ಮಾಡಿ ಕಾಸ್ಟ್